ಹಾಯ್ ಹಲೋ ನಮಸ್ಕಾರ, ಕರಾವಳಿ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಉಪ್ಪು ಕೋಳಿ ಮಾಡೋದನ್ನ ಹೇಗಂತ ಹೇಳ್ಕೊಡ್ತೀನಿ. ಉಪ್ಪು ಕೋಳಿ ಆ್ಯಕ್ಚುಲಿ ತುಂಬಾ ಫೇಮಸ್ಸು ಕುಂದಾಪುರ ಕಡೆ. ನಾನು ನಿಮಗೆ ಉಪ್ಪು ಕೋಳಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 1 kg ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಜಾಸ್ತಿ ಉಪ್ಪು ಹಾಕೋದು ಬೇಡ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅಂದರೆ ಉಪ್ಪು ಇವಾಗ ಜಾಸ್ತಿ ಹಾಕಿದರೆ ಆಮೇಲೆ ಮತ್ತೆ ನಾವು ಉಪ್ಪು ಹಾಕಬೇಕು, ಅದಕ್ಕೋಸ್ಕರ ಜಾಸ್ತಿ ಹಾಕ್ತಾ ಇಲ್ಲ. ಹಾಕಿ ಒಂದು ಅರ್ಧ ತಾಸು ಮ್ಯಾರಿನೇಟ್ ಆಗಲಿ. ಇವಾಗ ನಾನು ಒಂದು 5ರಿಂದ 6 ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿ, ಹಾಗೆ ಸ್ವಲ್ಪ ಒಂದು 5 ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 10ರಿಂದ 11 ಹಸಿಮೆಣಸು, ಹಾಗೆ ಸ್ವಲ್ಪ ಅಲ್ಲಿ 1 ಲಿಂಬು, ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು, ಅಂದರೆ ದೊಡ್ಡ ಸ್ಪೂನಲ್ಲೇ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಆದಮೇಲೆ ನಾನು ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಯಾಕಂದರೆ ಹೇಳಿದ್ರೆ ಇದರಲ್ಲಿ ಕೊಕೊನೆಟ್ ಆಯಿಲ್ ಜಾಸ್ತಿ ಯೂಸ್ ಮಾಡಬೇಕು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ತುಪ್ಪನ ಯೂಸ್ ಮಾಡಿದ್ದೀನಿ. ಕೊಕೊನೆಟ್ ಆಯಿಲ್ನೇ ಯೂಸ್ ಮಾಡ್ತಾರೆ. ಅಂದರೆ ಕೊಕೊನೆಟ್ ಆಯಿಲ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದು ನೋಡಿ, ಇದು ಬಿಸಿ ಆದಮೇಲೆ ನೀಟಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ನಾವು ನೀರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಸಣ್ಣ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ಉದ್ದುದ್ದ ಕಟ್ ಮಾಡಿದರೆ ಅದು ತಿನ್ನಬೇಕಾದ್ರೆ ಬಾಯಿಗೂ ಒಂದು ಸ್ವಲ್ಪ ಮಸಾಲೆ ಥರನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇದನ್ನ ನೀಟಾಗಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ನೀಟಾಗಿ. ಅದು ಸ್ವಲ್ಪ ಇವಾಗ ನಾನು ಈ ಥರ ಕೆಂಪಗಾಗ್ತಾ ಇರಬೇಕು, ಬೇಗ ಆಗಬೇಕಂತ ಹೇಳಿದ್ರೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅಂದರೆ ನೀಟಾಗಿ ಆ್ಯಕ್ಚುಲಿ ಬೇಗ ಕೆಂಪಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ತೀನಿ. ಯಾಕಂದರೆ ಅದಕ್ಕೆ ನಿಮ್ಗೆ ಗೊತ್ತು, ಆವಾಗ 1.5 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಇದಕ್ಕೂ. ಈಗ ಹಾಕಿ ನೀಟಾಗಿ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡೋಣ. ಅಂದರೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಲಿ. ಅಂದರೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಆಗಲಿ. ಇವಾಗ ನೀಟಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇವಾಗ ಮತ್ತೆ ಒಂದು ಸಲ ಈ ಥರ ಮಗ್ಚಬೇಕು. ಆದಮೇಲೆ ಇವಾಗ ನಾನು ಇದಕ್ಕೆ ಒಂದು 10ರಿಂದ 11 ಹಸಿಮೆಣಸನ್ನು, ಖಾರ ಇರೋದನ್ನೇ ನಾನು ಹಾಕಿದ್ದೀನಿ. ಖಾರ ಇಲ್ಲ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ತುಂಬ ಖಾರ ಇರೋದಕ್ಕೋಸ್ಕರ ಸಣ್ಣ ಮೆಣಸಾಗಿರೋದ್ರಿಂದ ನಾನು ಒಂದು 11ರಿಂದ 12 ಹಾಕಿದ್ದೀನಿ. ತುಂಬ ಖಾರ ಆದರೆ ಇದು ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಹಸಿಮೆಣಸು ಫ್ರೈ ಆದಮೇಲೆ ಒಂದು 5 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಷ್ಟು ಕಟ್ ಮಾಡೋದಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯಾಪ್ಸಿಕಮನ್ನು ಒಂದು 5ನ ನೀಟಾಗಿ ಈ ಥರ ಕಟ್ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು 5 ಟೊಮಾಟೋನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ನೀವು ಟೊಮಾಟೊ ಜಾಸ್ತಿ ಹಾಕ್ದಂಗೂ ಒಂದು ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಚಿಕನಿಗೆ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಮೊಸರು ಹಾಕಿಬಿಡ್ತಾರೆ. ಸೊ ನಾನು ಮೊಸರು ಏನು ಯೂಸ್ ಮಾಡಿಲ್ಲ. ಇವಾಗ ಇದನ್ನ ಟೊಮೆಟೊನ ಹಾಕಿ ನೀಟಾಗಿ ಒಂದು 5 ಮಿನಿಟ್ಸು ನಾವು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಸಣ್ಣೂರಿಗಿಂತ ದೊಡ್ಡ ಉರಿಯಲ್ಲಿ ಫ್ರೈ ಮಾಡ್ಬೋದು. ಅಡಿ ಹಿಡಿಯುತ್ತೆ ಅನ್ನೋದಿದ್ದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಇವಾಗ ನೋಡಿ, ಇಷ್ಟು ಈ ಥರ ಕುದಿ ಬರೋ ಟೈಮಲ್ಲಿ ಇವಾಗ ಮತ್ತೆ ಒಂದು ಸ್ವಲ್ಪ ಈ ಥರ ಮಗ್ಚಬೇಕು, ಮತ್ತೆ ಇದೇ ಥರ ಕ್ಲೋಸ್ ಮಾಡಬೇಕು. ಈ ಥರ ಇವಾಗ ನೋಡಿ, ಇಷ್ಟು ಕುದಿ ಬಂದಾದಮೇಲೆ ಇವಾಗ ಸ್ವಲ್ಪ ನೋಡಿ ಇದೆಲ್ಲ ಬೆಂದಿದೆ. ಸೊ ಇವಾಗ ಬೆಂದ ಮೇಲೆ ಇದಕ್ಕೆ ನಾವು ಏನು ಹಾಕಬೇಕಂತ ಅಂದರೆ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದೆ. ಅಂದರೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕಬೇಕು. ಅಂದರೆ ನೀವೀಗ ಒಂದು 10 ರೂಪೀಸ್ ಪ್ಯಾಕೆಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀರ ಅಂದರೆ 2 ಪ್ಯಾಕೆಟ್ನ ಹಾಕಿ. ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ತೀರ ಅಂದರೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕಲೇಬೇಕು, ಅಂದರೆ ಅದು ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಫ್ರೈ ಆದಮೇಲೆ ಇದಕ್ಕೆ ನಾನು ಆವಾಗ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ಇದಕ್ಕೆ ಆ್ಯಕ್ಚುಲಿ ನಾನು ಹೋಟೆಲಲ್ಲಿ ತಿಂದವಾಗ ಇದಕ್ಕೆ ಕಾಯಿ ಹಾಲನ್ನ ಹಾಕಿದ್ದಾರೆ. ಬಟ್ ಕಾಯಿ ಹಾಲು ಹಾಕಿದರೆ ಏನಾಗುತ್ತೆ ಅಂದರೆ ಸ್ವೀಟ್ ಆಗುತ್ತೆ. ಸೊ ಸ್ವೀಟ್ ಆಗೋದಕ್ಕಿಂತ ಆ್ಯಕ್ಚುಲಿ ಇದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಖಾರಾಗಿ ಚೆನ್ನಾಗಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಯಿ ಹಾಲನ್ನ ಮಿಕ್ಸ್ ಮಾಡಿಲ್ಲ. ನಿಮ್ಗೆ ಸ್ವೀಟ್ನೆಸ್ ಬೇಕಂದರೆ ಕಾಯಿ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನಂತೂ ಹಾಕಿಲ್ಲ. ಬಟ್ ಇದೇ ಥರ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೋಡಿ, ಇದೇ ಥರ ನೀವು ಒಂದು 5 ಮಿನಿಟ್ಸ್ಗೊಂದು ಸಲ ಇದನ್ನ ಮಗ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾನು ಇದನ್ನ ಒಂದು 10 ನಿಮಿಷ ಸಣ್ಣ ಉರಿಯಲ್ಲೇ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪೀಸ್ ಬೆಂದಿದೆ ಅನ್ನೋ ಟೈಮಲ್ಲಿ 1 ಲಿಂಬೆಹಣ್ಣನ್ನ ನೀಟಾಗಿ ಹಿಂಡಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಖತ್ ಟೇಸ್ಟಿಯಾಗಿರೋ ಕುಂದಾಪುರ ಸ್ಟೈಲಿಯ ಉಪ್ಪು ಕೋಳಿ ರೆಡಿ ಆಗುತ್ತೆ. ನೀವು ಇದನ್ನು ನೀರು ದೋಸೆ ಜೊತೆ ಹಾಗೆ ಹಂಚಿನ ದೋಸೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡ್ರಿಂಕ್ಸ್ ಮಾಡೋರಿಗೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.